ಕೈ ಮಾಡಕ್ ನಾನು ಬಿಡಕ್ಕಿಲ್ಲ. ನಾನು ಹೇಳಿಲ್ವಾ ತಾಯಿ ಕಾಪಾಡ್ತಾಳೆ. ದರ್ಪದಲ್ಲಿ ಮೆರೆಯೋರ್ನ ಅವ್ವ ಅಡ್ಡ ಹಾಕಿ ಮಟ್ಟ ಹಾಕ್ತಾಳೆ. ಇನ್ ಮುಂದೆ ಈ ಊರ್ ಜನರನ್ನ, ಈ ಮಣ್ಣನ್ನ ಅವ್ವ ಕಾಪಾಡ್ತಾಳೆ. ತೊಂದರೆ ಕೊಟ್ಟವರಿಗೆ ತೊಡೆ ಮುರಿತಾಳೆ. ಅಯ್ಯೋ ಅಂದವರಿಗೆ ರಕ್ಷಣೆ ಕೊಡ್ತಾಳೆ. ತಾಯಿ ಬಂದಾಯ್ತು, ದೇವಿ ಬಂದಾಯ್ತು, ತಾಯಿ ಬಂದಾಯ್ತು. ಶಿವ ಶಿವ. ನಿನ್ ತುಂಬಾನೇ ಜಾಸ್ತಿ ಆಯ್ತು ಕಡ್ಲಾ. ಯಾಕ್ಲಾ ತರದೆ ನನ್ನನ್ನ? ಅವನ ಮ್ಯಾಗ ಕೈ ಮಾಡಿದ್ರೆ ನಿನ್ನ ಮನ್ಸನ್ ಹಾಕಿಲ್ಲ, ಹುಚ್ಚ ಅಂತಾರೆ. ಅವನೇನೋ ಬೊಗಳ್ದಂತ ಅವನ ಮ್ಯಾಗ ಚಾಟಿ ಎತ್ತಿದ್ರೆ ಬುದ್ಧಿ ಇರೋ ನಿನಗೂ ಬುದ್ಧಿ ಇಲ್ದೇ ಇರೋ ಅವನಿಗೂ ಏನ್ಲೈತೆ ಸ? ದೊರೆ ಮಗ ನೀನು, ದೊರೆ ಹಂಗಿರೋದನ್ನ ನೋಡು. ಅದ್ ಬಿಟ್ಬಿಟ್ಟು ಕೊಳಕ್ ತುಂಬ್ಕೊಂಡಿರೋದು ತೊರೆ ಆಗ್ಬೇಡ. ಅವನೇನೋ ನಂಬಿಕೆಯಲ್ಲಿ ಮಾತಾಡ್ತಾವನೆ. ಅವನನ್ನ ಬೇಕಾದ್ರೆ ಕಣ್ಸು, ಆದ್ರೆ ದಂಡ್ಸೋ ಅಧಿಕಾರ ಇಲ್ಲಿ ಯಾವನ್ಗೂ ಇಲ್ಲ. ಏನಂತೀರ ದೊಡ್ಡವ್ರೆ? ರಾಜ, ಕಟ್ಟಿ ಹೇಳ್ತಿರೋದು ಸರಿಯಾಗಿ ಆಯ್ತಕ್ಕಲ್ಲ. ಅವನ ನಂಬಿಕೆ ಅವನ್ಗೆ, ನಮ್ಮ ನಂಬಿಕೆ ನಮ್ಗಪ್ಪ. ನೀನೇನಪ್ಪ ಈ ಕಂಟಿ ಏನೇ ಮಾತಾಡಿದ್ರು ಅವ್ನ್ ಪರ ಮಾತಾಡ್ತಿದ್ಯಾ? ದಿಟ ಮಾತಾಡೋದಕ್ಕೆ ಯಾರಾದ್ರೂ ಅವನ್ಲ ಬಿಡ. ನೀನು ಮುಂಗೋಪಿ, ನಿನಗಿದೆಲ್ಲ ತಿಳಿಯಕ್ಕಿಲ್ಲ ನೋಡ್ರಿ. ನೀವೇನು ತಲೆ ಕೆಡಿಸ್ಕೋಬೇಡಿ. ಇನ್ಮ್ಯಾಗೆ ಶಿವದಾಸ ನಿಮ್ಮ ತವ ಏನಾರು ಹೇಳಿದ್ರೆ ನೀವೇನು ಅದನ್ನು ಗಂಭೀರವಾಗಿ ತಗೋಬೇಡಿ, ಆಯ್ತಾ? ಅವನು ನೋಡ್ರೇ ಓಡಾಯ್ತೀವಿ. ಇನ್ನು ಅವ್ನ ಮಾತನ್ನ ಗಂಭೀರವಾಗಿ ತೊಗೊಳಕಾಯ್ತದ ಗೌಡ್ರೆ. ಸರಿ, ನೀವೇನ ಊರು ಸುತ್ತಾಕೊಂಡ್ ಬರಂಗಿದ್ರು ಹೋಗಿ ಬನ್ನಿ. ನನಗೂ ಒಂದಿಟ್ಟು ಕೆಲಸ ಐತೆ, ಆಚೆಗೆ ಹೋಗಿದ್ದು ಬರ್ತೀನಿ. ಹಿಂಗೆ ಇದ್ರೆ ನಿಂಗೂ ಕ್ಷೇಮ, ನಮಗೂ ಕ್ಷೇಮ. ಅದು ಬಿಟ್ಟು ಕವಡೆ ಹಾಕಿ ಕಾಲು ಜ್ಞಾನ ಅದು ಇದು ಎಲ್ಲ ತಿಳ್ಕೊಂಡಿವ್ನಿ ಅಂತ ಜನಗಳ ತಲೆಗೆ ಏನೇನಾರ ತುಂಬುದೋ ನಿನ್ನ ಬಾಯಿಗೆ ಮಣ್ಣು ತುಂಬಿಬಿಡ್ತೀನಿ. ಉಸಾರ್ ಈ ವೀರ ಹುಲಿ ಯಾರು ಅಂತ ಗೊತ್ತು ತಾನೆ? ಹುಲಿ ಎಷ್ಟೇ ಕ್ರೂರಿ ಆದ್ರೂ ಅದ್ರ ಚರ್ಮ ಸುಲ್ದು ಮಹಾದೇವ ಹಾಸಿಗೆ ಮಾಡ್ಕೊಂಡವನೇ. ಸಿಂಹ ಎಷ್ಟೇ ಗರ್ಜನೆ ಮಾಡಿದ್ರು ಕಾಳಿ ಅದ್ರ ಮೇಲೆ ಕೂತು ಸವಾರಿ ಮಾಡವಳೆ. ದೇವರನ್ನ ಗುಡಿಯಿಂದ ಆಚೆಗೆ ಹಾಕೋದು, ಒಂದು ಹೆಣ್ಣನ್ನ ಊರಿಂದ ಆಚೆಗೆ ಹಾಕೋದು ಎರಡು ಒಂದೇ ಪಾಪ. ನೀನು ಯಾವ ದೇವಿನ ಓಡಿಸಿದ್ಯೋ ಈಗ ಅದೇ ದೇವಿ ಊರೊಳಗಡೆ ಬಂದವಳೆ. ಕಣ್ಣು ಮುಚ್ಚಿದ್ರೆ ನಮಗ್ ಮಾತ್ರ ಕತ್ತಲು. ತಾಯಿ ಕೆರಳಿ ಕಣ್ಣು ಬಿಟ್ರೆ ತ್ರಿಶೂಲನೆ ನಿನ್ನ ಸುತ್ತಲೂ. ಯಾರನ್ನ ಕೀಳಾಗ್ ಕಂಡಿದ್ಯೋ ಅವಳ ಪಾದ ತೊಳೆಯೋ ಕಾಲ ಬಂದಿದೆ. ತಾಯಿ ಮಗನ್ ಕಳಿಸವಳೆ, ಮುಂದೆ ಅವಳೇ ಬರೋ ಸೂಚನೆ ಕೊಟ್ಟವಳೆ. ದೇವಿ ಬಂದಾಯ್ತು, ಅವಳ ಹೆಸರು ನಿನ್ನ ಕಿವಿಗೆ ತಾಕತ್ತೆ. ಬೆವರು ಸುರಿಯುತ್ತೆ, ದೇಹ ಕುಸಿಯುತ್ತೆ, ಉಸಿರು ನಿಲ್ಲುತ್ತೆ. ನೆನಪಿಟ್ಕೋ, ಇದು ನಿನ್ನ ಅಂತ್ಯದ ಆರಂಭ.
ಅಯ್ಯೋ ಮಗ್ನೇ ಯಾಕಪ್ಪ ತಂತಿ ಮುಟ್ಟಕ್ ಹೋಗಿದ್ದೆ ಇದ್ದಿದ್ದೊಬ್ಬ ಮಗ ಪ್ರಾಣನೇ ಹೋಯ್ತು. ಅಯ್ಯೋ ದೇವ್ರೇ ನಾನೇನ್ ಮಾಡ್ಲಪ್ಪ. ಸಾಹುಕಾರರು ತಮ್ಮ ಬೆಳೆಗಳಿಗೋಸ್ಕರ ಎಲೆಕ್ಟ್ರಿಕ್ ತಂತಿ ಹಾಕಿರ್ತಾರೆ. ಇದರಿಂದ ಬಡವರು ಪ್ರಾಣಿಗಳು ಪ್ರಾಣ ಹೋಗುತ್ತೆ. ಈ ಭೂಮಿ ಮೇಲೆ ಹಣವಂತರು ಮಾತ್ರ ಬದುಕಬೇಕಾ? ಬಡವರು ಪ್ರಾಣಿಗಳು ಏನು ಬದುಕಬಾರ್ದಾ? ಏನಾಯ್ತವ? ಮಗು ಆಟ ಆಡ್ಕೊಂಡು ಹೋಗಿ ತಂತಿ ಮುಟ್ಟಿ ಪ್ರಾಣನೇ ಹೋಯ್ತು. ಅಮ್ಮ, ತಾಯಿ ಅಳ್ಬೇಡ ತಾಯಿ, ನಿನ್ ಮಗುಗೆ ಏನು ಆಗೋದಿಲ್ಲ, ಅಳ್ಬೇಡ. ತಾಯಿ ಬಂದವಳೆ, ನಮ್ಮಮ್ಮ ಬಂದವಳೆ, ಅವಳು ಮಗುನ ಬದುಕಿಸ್ಕೊಡ್ತಾಳೆ. ಸತ್ತಿರೋ ಮಗುನ ಹೇಗಯ್ಯ ಬದುಕಿಸ್ತಾರೆ? ಏ, ಅವ್ವ ಅನ್ಕೊಂಡ್ರೆ ಎಲ್ಲ ಆಯ್ತದೆ, ಕೈ ಇಟ್ರೆ ಜೀವ ಬರ್ತದೆ. ಒಂದ್ ನಿಮಿಷ ಇರಿ ವಾ.